ನಮಸ್ಕಾರ ಎಲ್ರಿಗೂ. ದೀಪ್ತಿ ಕ್ರಿಯೇಷನ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಏನಂತ ಹೇಳಿದ್ರೆ ನಾವು ಮೈಸೂರು ಮತ್ತು ಶ್ರೀರಂಗಪಟ್ಟಣದಲ್ಲಿ ನೆಕ್ಸ್ಟ್ ಬೇಸಿಗೆ ರಜೆ ಸ್ಟಾರ್ಟ್ ಆಯಿತು. ಈಗ ಮಾರ್ಚ್ ಎಕ್ಸಾಮ್ ಆದ ಕೂಡಲೇ ಬೇಸಿಗೆ ರಜೆ ಸ್ಟಾರ್ಟ್ ಆಗ್ತಿದೆ. ಹಾಗಾಗಿ ಪ್ರವಾಸ ಎಲ್ಲ ಬರುವವರಿಗೆ ನಾವು ಈ ಶ್ರೀರಂಗಪಟ್ಟಣ ಮತ್ತು ಮೈಸೂರಿನಲ್ಲಿ ಯಾವ ಎಲ್ಲ ಪ್ಲೇಸ್ ಇದೆ, ಯಾವ ದೇವಸ್ಥಾನಗಳಿದೆ, ಸುಲಭವಾಗಿ ನೋಡುವಂಥ ದೇವಸ್ಥಾನನ ನಿಮಗೆ ನಾವಿವತ್ತು ಪರಿಚಯ ಮಾಡಲಿಕ್ಕಿದ್ದೇವೆ. ನನ್ನ ಜೊತೆ ದೀಪ್ತಿ ಇದ್ದಾಳೆ, ಇವಳೇ ದೀಪ್ತಿ. ನಾನು ಹರೀಶ್ ಅಂತೇಳಿ, ಕೆಲವರಿಗೆ ಗೊತ್ತಿರ್ಬೋದು, ಎಲ್ಲರಿಗೆ ಗೊತ್ತಿದೆ ಅಂತ ಭಾವಿಸ್ತೇನೆ. ಹಾಗೆ ಇವತ್ತು ನಿಮಗೆಲ್ಲರಿಗೂ ವಿಶೇಷವಾಗಿ ನಾನು ಮೈಸೂರು ಮತ್ತು ಶ್ರೀರಂಗಪಟ್ಟಣ ತಾಲೂಕಲ್ಲಿ ತುಂಬ ದೇವಸ್ಥಾನಗಳಿದೆ. ಶ್ರೀರಂಗಪಟ್ಟಣ ತಾಲೂಕಿಗೆ ಹಿಂದೆ ಆ ಟಿಪ್ಪು ಇರುವಾಗ, ಆಮೇಲೆ ಮಹಾರಾಜರೆಲ್ಲ ಇರುವಾಗ ತುಂಬ ದೇವಸ್ಥಾನಗಳನ್ನು ಇಲ್ಲಿ ತುಂಬ ನೆಲಸಮ ಮಾಡಿದ್ದಾರೆ ಹಿಂದೆ ಬ್ರಿಟಿಷರು ಇರುವಾಗ. ಆದರೆ ಇಡೀ ನಾವು ಕರ್ನಾಟಕ ನೋಡಿದಾಗ ಶ್ರೀರಂಗಪಟ್ಟಣ ತುಂಬ ದೇವಸ್ಥಾನಗಳಿದೆ, ತುಂಬ ಪುರಾತನವಾದ ದೇವಸ್ಥಾನಗಳಿದೆ. 16ನೇ ಶತಮಾನದಿಂದ ಹಿಡಿದು ತುಂಬ ಅಂದರೆ ತುಂಬ ಒಂದು ಹೆಸರು ದೇವಸ್ಥಾನ ಇದೆ. ಹಾಗಾಗಿ ನಾನಿವತ್ತು ನಮ್ಮ ವಿಡಿಯೋ ನೋಡ್ತಿರೋ ಎಲ್ಲರಿಗೂ ಕೂಡ ನಾನು ಒಂದು ಹೆಲ್ಪ್ ಆಗಲಿ ಅಂತೇಳಿ ನಮ್ಮ ಮೈಸೂರು ಮತ್ತು ಶ್ರೀರಂಗಪಟ್ಟಣ ತಾಲೂಕಿನಲ್ಲಿ ಯಾವ ಪ್ಲೇಸ್ ಇದೆ, ಸುಲಭವಾಗಿ ಯಾವುದೆಲ್ಲ ನೋಡ್ಬೋದು. ನೀವು ಬೇಸಿಗೆ ರಜೆಯಲ್ಲಿ ಬಂದಾಗ ಅಥವಾ ಮಾರ್ಚ್ ಮೇಲೆ ಸ್ಕೂಲು ರಜೆಯಲ್ಲಿ ಎಲ್ಲ ಮಕ್ಕಳಿಗೆ ರಜೆ ಸಿಕ್ಕಿದ್ದು ಬಂದಾಗ ಖಂಡಿತವಾಗಿ ಈ ಪ್ಲೇಸನ್ನು ಯಾವುದೇ ಕಾರಣಕ್ಕೆ ಮಿಸ್ ಮಾಡಬೇಡಿ. ಥ್ಯಾಂಕ್ ಯು. ಈ ನಮ್ಮ ವಿಡಿಯೋ ನೋಡ್ತಿರೋ ಎಲ್ಲರೂ ಕೂಡ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು. ಮೈಸೂರು ಅರಮನೆ ಇದು ನೋಡಲೇಬೇಕಾದ ಪ್ಲೇಸು. ಶ್ರೀರಂಗಪಟ್ಟಣ ನಿಮಿಷಮ್ಮ ದೇವಸ್ಥಾನ ಇದು ರಂಗನಾಥ ಸ್ವಾಮಿ ದೇವಸ್ಥಾನ ಶ್ರೀರಂಗಪಟ್ಟಣ. ಪ್ರಾಣಿ ಸಂಗ್ರಹಾಲಯ, ಝೂ. ಇದು ಸುಖವನ ಪಕ್ಷಿಗಳದ್ದು, ತುಂಬ ಚೆನ್ನಾಗಿದೆ ನೋಡಲಿಕ್ಕೆ. ಇದು ಕರಿಘಟ್ಟ ಅಂತೇಳಿ ವ್ಯೂ ಪಾಯಿಂಟ್, ಇದು ತುಂಬ ಚೆನ್ನಾಗಿದೆ. ಟಿಪ್ಪು ಬೇಸಿಗೆ ಅರಮನೆ, ಪಕ್ಷಿಧಾಮ, ಇದು ರಂಗನತಿಟ್ಟು. ಇದು ಕಾರ್ ಮ್ಯೂಸಿಯಂ ಎಲ್ಲ ನೋಡಬೇಕಾದ ಪ್ಲೇಸ್ ಚೆನ್ನಾಗಿದೆ.